ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಕ್ರಿಕ್ ಕನ್ನಡ ಸ್ಟೋರೀಸ್. ಅಫಿಷಿಯಲಿ ಫೈನಲಿ RCB ಕ್ಯಾಪ್ಟನ್ ಅನೌನ್ಸ್ ಆಗಿದ್ದಾರೆ ಮಗ. RCB ಕ್ಯಾಪ್ಟನ್ ಯಾರು ಅಂತ ಎಲ್ರಿಗೂ ಆಲ್ಮೋಸ್ಟ್ ಡೌಟ್ ಇತ್ತು. ಯಾರು ಮಾಡ್ತಾರೆ ಈ ಸಲ RCB ಮುಂದೆ ಯಾರು ತಗೊಂಡು ಹೋಗ್ತಾರೆ, ಯಾರು ಲೀಡ್ ಮಾಡ್ತಾರೆ ಅಂತ ಡೌಟ್ ಇತ್ತು. ನನ್ನ ಪ್ರಕಾರ RCB ಈ ಸರಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅಂತ ಇತ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಕ್ಕಿರೋದು ಆ ಟೀಮ್ ನಲ್ಲಿ. ಬೇರೆ ಯಾರಿಗೂ ಚಾನ್ಸಸ್ ಇಲ್ಲ RCB ಕ್ಯಾಪ್ಟನ್ ಆಗೋದಕ್ಕೆ ಅಂತ. ಹಾಗಾಗಿ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಆಂಡಿ ಫ್ಲವರ್ ಅವರು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಮಗ. ನಿನ್ನೆಯಿಂದ ನಡೀತಾನೆ ಇತ್ತು, ನಾಳೆ 11:30ಗೆ RCB ಕ್ಯಾಪ್ಟನ್ ಅನೌನ್ಸ್ ಆಗುತ್ತೆ ಅಂತ. ಇವಾಗ ಫೈನಲಿ ಅಫಿಷಿಯಲಿ RCB ಕ್ಯಾಪ್ಟನ್ ಅನೌನ್ಸ್ ಆಗಿದ್ದಾರೆ. ಅವ್ರು ಯಾರು ಅಲ್ಲ ಮಗ, ನಮ್ಮ RCB ಹುಲಿ ರಜತ್ ಪಾಟೀದಾರ್ಗೆ RCB ಕ್ಯಾಪ್ಟನ್ಸಿ ಸಿಕ್ಕಿದೆ. ನೋಡ್ಬೇಕು ಹೇಗೆ ಮುನ್ನಡೆಸ್ತಾರೆ ಅಂತ. ಯಾಕೆಂದ್ರೆ ಅವ್ರು ವಿರಾಟ್ ಕೊಹ್ಲಿ ಅಂಡರ್ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ತರನೇ ಇರ್ತಾರೆ. ರಜತ್ ಪಾಟೀದಾರ್ ಫಸ್ಟ್ ಟೈಮ್ RCB ಕ್ಯಾಪ್ಟನ್, ಅವ್ರ IPL ಕ್ಯಾಪ್ಟನ್ ಫಸ್ಟ್ ಟೈಮ್ ಸಿಕ್ಕಿರೋದ್ರಿಂದ RCB ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರು ಅವ್ರ ಜೊತೆಗೆ ನಿಂತ್ಕೊಂತಾರೆ. ಅವ್ರ ಜೊತೆ ನಿಂತ್ಕೊಂಡು ಈ ಸರಿ IPL ನ ನಡೆಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ಸರಿ 18ನೇ ಆವೃತ್ತಿ, ಅಂದ್ರೆ 18ನೇ ಸೀಸನ್, 18ನೇ ಜರ್ಸಿ ಅವರು ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ RCB ಕ್ಯಾಪ್ಟನ್ ನಮ್ಮ ರಜತ್ ಪಾಟೀದಾರ್ ಆಗಿರೋದು ಎಲ್ರಿಗೂ ಖುಷಿ ಸುದ್ದಿನಿ. ಯಾಕಂತಂದ್ರೆ RCB ಕ್ಯಾಪ್ಟನ್ ಆಗಿ ರಜತ್ ಪಾಟೀದಾರ್ ಇನ್ನು 3 ವರ್ಷಗಳ ಕಾಲ ಮುನ್ನಡೆಸ್ತಾರಂತೆ. ಅಲ್ಲಿವರೆಗೂ RCB ಕ್ಯಾಪ್ಟನ್ ಆಗಿ ರಜತ್ ಪಾಟೀದಾರ್ ಉಳ್ಕೊಂತಾರೆ. ರಜತ್ ಪಾಟೀದಾರ್ ಯಂಗ್ಸ್ಟರ್ RCB ನ ಮುನ್ನಡೆಸ್ತಾರೆ ಮಗ. ನೋಡ್ಬೇಕು ಹೇಗಿರುತ್ತೆ ಈ ಸಲ RCB ಅಸಲಿ ಆಟ ಇವಾಗ ಶುರು ಅಂತ ಹೇಳಿದ್ದಾರೆ ರಜತ್ ಪಾಟೀದಾರ್ ಅವರು. ನೋಡೋಣ ಅವ್ರ ಕ್ಯಾಪ್ಟನ್ಸಿ ಇಲ್ಲಾದ್ರೂ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಇಲ್ಲಾದ್ರೂ ನಾವು ಈ ಸಲ ಕಪ್ ಎತ್ತಿತೀವ. ಹಾಗೂ 18ನೇ ಆವೃತ್ತಿ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18ನೇ ಆವೃತ್ತಿ ಎಲ್ಲಾದ್ರೂ ನಾವು ಈ ಸಲ ಕಪ್ ನ ಎತ್ತಿತೀವ ಅಂತ ನೋಡ್ಬೇಕಾಗಿದೆ ಕಾದು. ಅಫಿಷಿಯಲಿ ಅನೌನ್ಸ್ ಆಗಿದೆ ಮಗ RCB ಕ್ಯಾಪ್ಟನ್. ಇಷ್ಟು ದಿನ RCB ಫ್ಯಾನ್ಸ್ ಆಗಿರ್ಬೋದು, ಅವ್ರ ಎಲ್ಲಾ ಟೀಮ್ ಫ್ರಾಂಚೈಸಿಗಳು ಕಾಯ್ತಿದ್ದೇನೆ RCB ಕ್ಯಾಪ್ಟನ್ ಯಾರಾಗ್ತಾರೆ ಹಾಗೂ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಆಂಡಿ ಫ್ಲವರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ ಈ ಸರಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಅಂತ. ಯಾಕೆಂತಂದ್ರೆ ರಜತ್ ಪಾಟೀದಾರ್ ನೋಡಿರ್ಬೋದು ನೀವು, ಅವ್ರ ಟೀಮ್ನ ಮಧ್ಯಪ್ರದೇಶ ಟೀಮ್ನ ಮುನ್ನಡೆಸಿದ್ದಾರೆ ಈ ಸಲ ಸೈಯದ್ ಮುಸ್ತಕ್ ಅಲಿ ಟ್ರೋಫಿನಲ್ಲಿ. ಫೈನಲ್ ತಗೊಂಡು ಹೋಗಿದ್ರು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಸಖತ್ತಾಗಿ ಆಡಿದ್ರು. ಹಾಗಾಗಿ ಅವರ ಕ್ಯಾಪ್ಟನ್ಸಿನ ನೋಡಿ, ಅವರ ಲೀಡರ್ಶಿಪ್ನ ನೋಡಿ ಆಂಡಿ ಫ್ಲವರ್ ಅವರು ಹಾಗೂ RCB ಮ್ಯಾನೇಜ್ಮೆಂಟ್ ಅವರು ವಿರಾಟ್ ಕೊಹ್ಲಿ ಜೊತೆ ಕೂಡ ಮಾತಾಡಿರ್ತಾರೆ. ಅವ್ರು ನೋಡಿ ಈ ಸಲ RCB ಕ್ಯಾಪ್ಟನ್ ಆಗಿ ರಜತ್ ಪಾಟೀದಾರ್ನ ಸೆಲೆಕ್ಟ್ ಮಾಡಿರೋದು ಮಗ. ನನಗೇನೋ ಸಖತ್ ಖುಷಿ ಇದೆ ರಜತ್ ಪಾಟೀದಾರ್ RCB ಕ್ಯಾಪ್ಟನ್ ಆಗಿರೋದು. ಯಾಕೆಂದ್ರೆ ಲೀಡಿಂಗ್ ಫ್ರಂಟ್ ತಗೊಂಡು ಹೋಗ್ತಾರೆ. ವಿರಾಟ್ ಕೊಹ್ಲಿ ಕೂಡ ಅವ್ರ ಜೊತೆ ಇರ್ತಾರೆ, ಯಾವುದೋ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಕ್ಯಾಪ್ಟನ್ಸಿ ಆಗುವಂತ ತುಂಬಾ ಜನ ಇದ್ರು RCB ಟೀಮ್ ನಲ್ಲಿ. ರಜತ್ ಪಾಟೀದಾರ್ ಯಂಗ್ಸ್ಟರ್ಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ ಅಂದ್ರೆ ಎಲ್ರಿಗೂ ಖುಷಿಯಾದ ಸುದ್ದಿನೇ. RCB ನ ಈ ಸರಿ ಹೇಗೆ ತಗೊಂಡು ಹೋಗ್ತಾರೆ. ವಿರಾಟ್ ಕೊಹ್ಲಿ ಅವರು ಹೇಳಿದ್ರು, ಅವರು RCB ಕ್ಯಾಪ್ಟನ್ ಆಗೋ ಡೌಟು ಅಂತ. ಒಂದು ನಡುವೆ ಈ ಆಕ್ಷನ್ ಆದಾದ್ಮೇಲೆ ಎಲ್ಲೋ ಒಂದ್ ಕಡೆ ಇನ್ಫಾರ್ಮೇಶನ್ ಕೊಟ್ಟಿರೋ RCB ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರೇ ಆಗಿರ್ತಾರೆ ಅಂತ. ಹಾಗಾಗಿ ನಾನು ಕೂಡ ಹೇಳಿದ್ದೆ RCB ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರೇ ಆಗ್ತಾರೆ ಅಂತ. ಈಗ ಚೇಂಜಸ್ ಆಗಿದೆ ಮಗ. RCB ಕ್ಯಾಪ್ಟನ್ ಅಫಿಷಿಯಲಿ ಅನೌನ್ಸ್ ಆಗಿರೋದು ರಜತ್ ಪಾಟೀದಾರ್ ಈ ಸರಿ RCB ಕ್ಯಾಪ್ಟನ್ ಮುನ್ನಡೆಸ್ತಾರೆ RCB ಟೀಮ್ನ ಅಂತ. 14 ಪಂದ್ಯಗಳು ಏನಿರುತ್ತಲ್ಲ, 14 ಪಂದ್ಯಗಳಲ್ಲೂ ಕೂಡ RCB ಕ್ಯಾಪ್ಟನ್, ಅಂದ್ರೆ 14 ಪಂದ್ಯ ಇಡೀ ಸೀಸನ್, 3 ಸೀಸನ್ ಕೂಡ RCB ಕ್ಯಾಪ್ಟನ್ 18, 19, 20 ಈ 3 ಸೀಸನ್ ಕೂಡ RCB ಕ್ಯಾಪ್ಟನ್ ಆಗಿ ರಜತ್ ಪಾಟೀದಾರ್ ಇರ್ತಾರೆ. ನೋಡ್ಬೇಕು ಹೇಗ್ ಮಾಡ್ತಾರೆ, ಹೇಗ್ ಮುನ್ನಡೆಸ್ತಾರೆ ಅಂತ. ನನಗೆ ಸಖತ್ ಖುಷಿ ಇದೆ. ನಿಮ್ಗೆ ಏನಿಸ್ತು RCB ಕ್ಯಾಪ್ಟನ್ ರಜತ್ ಪಾಟೀದಾರ್ ಆಗಿರೋದು ಅಂತ ಕಮೆಂಟ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಗ. ಆಂಡಿ ಫ್ಲವರ್ ಅವರು ಅಫಿಷಿಯಲಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ಅಪ್ಡೇಟ್ಸ್ ಬರ್ತಿತ್ತು RCB ಕ್ಯಾಪ್ಟನ್ ರಜತ್ ಪಾಟೀದಾರ್ ಆಗ್ತಾರೆ ಅಂತ. ಕನ್ಫರ್ಮ್ ಆಗಿತ್ತು ರಜತ್ ಪಾಟೀದಾರ್ ಈ ಸಲ ಕ್ಯಾಪ್ಟನ್ ಅಂತ. ಹಾಗಾಗಿ ಕಾಯ್ದು ನೋಡ್ಬೇಕಾಗಿತ್ತು ಅಷ್ಟೇ. ಅಫಿಷಿಯಲ್ ಅನೌನ್ಸ್ಮೆಂಟ್ಗೋಸ್ಕರ ಕಾಯ್ದು ನೋಡ್ಬೇಕಾಗಿತ್ತು ಯಾರು ಆಗ್ತಾರೆ ಈ ಸಲ RCB ಕ್ಯಾಪ್ಟನ್ ಅಂತ. ಆಲ್ರೆಡಿ ಎಷ್ಟೋ ಅಪ್ಡೇಟ್ಸ್ ಬಂದಿತ್ತು RCB ಕ್ಯಾಪ್ಟನ್ ಹೆಸರು ರಜತ್ ಪಾಟೀದಾರ್ ಆಗ್ತಾರೆ, ಲೀಡ್ ಮಾಡ್ತಾರೆ ಈ ಸರಿ RCB ಟೀಮ್ನ ಅಂತ. ನೋಡಿ ಅವರೆಲ್ಲೋ ಇದ್ದಿದ್ದವರು ಹೆಂಗೆಂಗೋ ಆಗಿ ಆಕ್ಷನ್ಗೆ ಬಂದು, ಆಕ್ಷನಿಂದ RCB ತಗೊಂಡು ಇಂಜುರಿಯಿಂದ ಒಬ್ಬರು ಹೋಗಿ ಇಂಜುರಿಯಿಂದ ಅವ್ರ ಜಾಗಕ್ಕೆ ಬಂದು ಅಲ್ಲಿಂದ ಲೀಡಿಂಗ್ ಮಾಡಿ ಸಖತ್ತಾಗಿ ಆಡಿ ಈಗ RCB ಕ್ಯಾಪ್ಟನ್ ಆಗ್ತಾರೆ ಅಂತಂದ್ರೆ ಹೆಮ್ಮೆಯ ವಿಷಯನೇ ರಜತ್ ಪಾಟೀದಾರ್ ಅವ್ರದ್ದು. ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ಅವ್ರ ಜೊತೆಗೆ ಮುನ್ನಡೆಸ್ತಾರೆ ಟೀಮ್ನ. ಈ ಸಲ ಎರಡೆರಡು ಕ್ಯಾಪ್ಟನ್ ನಾವು ನೋಡ್ಬೋದು, ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಾಟೀದಾರ್ನ. ವಿರಾಟ್ ಕೊಹ್ಲಿ ಅವರು ಅಫಿಷಿಯಲಿ ನನ್ನ ಪ್ರಕಾರ ರಜತ್ ಪಾಟೀದಾರ್ ಈಗ ಯಂಗ್ಸ್ಟರ್ ಆಗಿರೋದ್ರಿಂದ RCB ಫ್ರಾಂಚೈಸಿನ ಈಗ ನಡೆಸ್ತಿರೋದ್ರಿಂದ ಅವ್ರ ಜೊತೆ ಸ್ವಲ್ಪ ಇರ್ತಾರೆ. ವಿರಾಟ್ ಕೊಹ್ಲಿ ಅವರು ಹೆಲ್ಪ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ನೋಡಿರ್ಬೋದು ನೀವು, ಪ್ಯಾಟ್ ಕಮಿನ್ಸ್ ಹೇಳ್ದಾಗಿ ಇಂಡಿಯನ್ ಟೀಮ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರೇನಾದ್ರು ಕ್ಯಾಪ್ಟನ್ ಆದ್ರು ಅಂತಂದ್ರೆ ನಮ್ಗೆ ಒಂಥರ ಭಯ ಇರ್ತದೆ. ಯಾಕೆಂದ್ರೆ ಅವ್ರ ಜೊತೆ ವಿರಾಟ್ ಕೊಹ್ಲಿ ಕೂಡ ಸೇರ್ಕೊಂತಾರೆ. ವಿರಾಟ್ ಕೊಹ್ಲಿ ಇಬ್ರು ಸೇರ್ಕೊಂಡಾಗ ನಮ್ಗೆ ಸ್ವಲ್ಪ ಭಯ ಹುಟ್ಟಂಗೆ ಆಗುತ್ತೆ ಅಂತ. ಹಾಗಾಗಿ ಈ ಸಲ ರಜತ್ ಪಾಟೀದಾರ್ ಅವರು RCB ಕ್ಯಾಪ್ಟನ್ ಆಗಿದ್ದಾರೆ. ಅವ್ರ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಇರ್ತಾರೆ. ಅಂದ್ರೆ ಡಬಲ್ ಧಮಾಕ ಅಂತ ಅನ್ಬೋದು ಈ ಸಲ. ನೋಡೋಣ ಈ ಸಲ RCB ಕ್ಯಾಪ್ಟನ್ಸಿ ಹೇಗ್ ನಡೆಸ್ತಾರೆ ಹಾಗೂ RCB ಹೇಗ್ ಮುಂದೆ ಲೀಡ್ ಮಾಡ್ತಾರೆ. ಈ ಸಲ ಕಪ್ ಆದ್ರೂ ಲಿಫ್ಟ್ ಮಾಡ್ತೀವಿ ನಾವು ಅಂತ ಹೇಳ್ತಾ, ನಾನು ಆಲ್ರೆಡಿ ಹೇಳ್ದಾಗೇನೆ RCB ಕ್ಯಾಪ್ಟನ್ ಅಫಿಷಿಯಲಿ ಅನೌನ್ಸ್ ಆಗಿದೆ ಮಗ. ರಜತ್ ಪಾಟೀದಾರ್
RCB ಕ್ಯಾಪ್ಟನ್. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇದೇ ರೀತಿಯಾದ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲ ರೀತಿಯಾದ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ನ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕೆ ಅಂತಂದರೆ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬರೋದ್ರಿಂದ ಬಿಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. RCB ಕ್ಯಾಪ್ಟನ್ ರಜತ್ ಪಟಿದಾರ್ ಫೈನಲಿ ಫಿಕ್ಸ್ ಆಯಿತು. ರಜತ್ ಪಟಿದಾರ್ ಇನ್ನು ಆರ್ಭಟ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಆ ಕ್ಯಾಪ್ಟನ್ಸಿ ಇಲ್ದೇ ಆ ರೋಲ್ನ ಚೆನ್ನಾಗಿ ತೊಗೊಂಡು ಹೋಗ್ತಿದ್ರು. ಏನಂತ ಅಂದರೆ RCBದು ಹಿಂದೆಯಿಂದ ಬಂದಿರೋದು ಕ್ಯಾಪ್ಟನ್ ಆಗಿರೋರೆಲ್ಲ ಡುಮ್ಕಿ ಹೊಡೆಯೋತರ. ಆದರೆ ರಜತ್ ಪಟಿದಾರ್ ಈ ಸಲ ಆ ಥರ ಆಗೋದು ಬೇಡ. ಸ್ಪಿನ್ನರ್ಸ್ಗೆ ಹೇಗೆ ಎದುರೇಟ್ನ ಕೊಡ್ತಿದ್ರು ಅದೇ ರೀತಿ ಅದ ಕೊಡಲಿ. RCB ಕ್ಯಾಪ್ಟನ್ ಆಗಿ ಈ ಸರಿ ನಾವು ಟ್ರೋಫಿನ ಲಿಫ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.